ಒಬ್ಬ ಮನುಷ್ಯ ಭಾಳ ಬಡವ ಇರ್ತಾನೆ. ಅವ್ರು ಒಟ್ಟು ಇಬ್ಬರು ಗಂಡ ಹೆಂಡತಿ. ಒಟ್ಟು ಅವನ ಕನಸಿನೊಳಗೆ ಏನು ಕಾಣ್ತಿರ್ತಾನಪ್ಪ ಅಂದ್ರೆ, ಒಂದು ಕನಸ ಒಬ್ಬ ಶ್ರೀಮಂತ ಆಗಬೇಕು ಅಂತೇಳಿ ಕನಸು ಕಾಣ್ತಿರ್ತಾನೆ. ದುಡಿತಿರಂಗೆಲ್ಲ ಬರೀ ಕನಸು ಕಾಣ್ತಿರ್ತಾನೆ, ನಾ ಶ್ರೀಮಂತ ಆಗಬೇಕು ಅಂತ. ಅವಾಗ ಹೆಂಡತಿ ದುಡಿಲಕ್ಕೆ ಹೋಗು, ನಾವು ಶ್ರೀಮಂತರು ಆಗದ್ರೆ ಬಿಡುವಲ್ಲಕ್ಕೋ, ಮನಸ್ಸು ಸ್ವಚ್ಛತೆ, ದುಡ್ದಿದ್ದು ತಂದು ತಿಂದು ಅಂದ್ರೆ ನಮ್ಗೆ ನೆಮ್ಮದಿ ಸಿಗ್ತೈತೆ, ಶ್ರೀಮಂತಿಕೆ ತೊಗೊಂಡು ಏನು ಮಾಡೋ ಅಂತೇಳಿ ಹೆಂಡತಿ ಗಂಡನ ಕೇಳ್ತಾನೆ. ಅವಾಗ ಗಂಡ ಅಂತ ನಾವು ಬರೀ ದುಡ್ಕೋತ ಹೋದ್ರೆ ಶ್ರೀಮಂತರಾಗಂಗಿಲ್ಲ, ಶ್ರೀಮಂತರು ನೋಡ್ಕೋತ ಹೋದ್ರೆ ಶ್ರೀಮಂತರಾಗಂಗಿಲ್ಲ, ಶ್ರೀಮಂತರು ಆಗಬೇಕಾದ್ರೆ ಏನು ಮಾಡಬೇಕಂತೇಳಿ ವಿಚಾರ ಮಾಡಾಕ್ತಾನೆ, ಅದನ್ನಷ್ಟೇ ತಿಳ್ಕೊಂಡು ಎತ್ತಕ್ಕಂದು ಹೆಂಡತಿ ಹೇಳ್ತಾನೆ. ಅವಾಗ ಹೆಂಡತಿ ಹತ್ತಿರ್ಲು, ನಮ್ಮ ಅಂತ್ಯಕ್ಕೆ ಒಳ್ಳೆ ಭಾವನೆಗಳು, ಒಳ್ಳೆ ಮನಸ್ಸು ಇತ್ತಂದ್ರೆ ದೇವ್ರು ನಮಗೆ ಕೊಡಬೇಕಂತೇಳಿ ಮನಸ್ಸು ಮಾಡಿದಂದ್ರೆ ಒಂದು ತ್ವಾಡೆ ದಿವಸದಾಗ ನಮ್ಮನ್ನು ಶ್ರೀಮಂತರನ್ನ ಮಾಡಿಬಿಡ್ತಾನೆ, ಅಷ್ಟು ತಲೆಯಾಗ ತೊಗೊಂಡು ಬಿಟ್ರೆ ಸಾಕು ಅಂತೇಳಿ ಹೆಂಡತಿ ಗಂಡಗೆ ಹೇಳ್ತಾಳೆ. ಶ್ರೀಮಂತ ಆಗೋದು ಬಯಸಬೇಡ, ಶ್ರೀಮಂತ ತಾನು ಹೊಕ್ಕತಿ ಬರ್ತತಿ, ನಾಳೆ ಹೋಗಿ ಬಿಡ್ತೈತಿ, ಮನಸ್ಸು ದೊಡ್ಡದಿರಬೇಕು, ಅದು ಯಾವತ್ತೂ ಸದಾಕಾಲ ನಮ್ಮ ಅಂತ್ಯಕ್ಕೆ ಇರ್ತೈತೆ, ಅದ ಒಂದು ಶ್ರೀಮಂತಿಕತೆ ಹೆಂಡತಿ ಹೇಳಿಬಿಡ್ತಾಳೆ. ಅವ ಹೆಂಡ್ತಿನ ಬೇಯ್ತಾನ. ಏನು ಬೇಯ್ತಾನಂದ್ರೆ, ಹುಚ್ಚಿ ಈಗಿನ ವಾತಾವರಣದೊಳಗೆ ಏನು ಬೇಕಪ್ಪ ಅಂತಂದ್ರೆ, ಒಟ್ಟು ದುಡ್ಡು ಬೇಕು, ಸಾಕಷ್ಟು ನಮ್ಮಲ್ಲಿ ಬಂಗಾರಗಳು ಬೇಕು, ಆಭರಣಗಳು ಬೇಕು, ನಮ್ಮಲ್ಲಿ ಇರುವಂಥ ಹಾಕ್ಕೊಳ್ಳುವಂಥ ಡ್ರೆಸ್ಗಳು ಸರಿ ಇರಬೇಕು, ಅವು ಎಲ್ಲ ನಮ್ಮ ಜೋಡಿ ಇದ್ದು ಅಂದ್ರೆ, ಅವೆಲ್ಲ ನಮ್ಮ ಹಂತಕ್ಕಿದ್ದು ಅಂದ್ರೆ ಎಲ್ಲರೂ ನಮ್ಮನ್ನು ಆ ಕಡೆ ಬಾ ಅಂತ ಕರೀತಾರೋ. ಇವು ಯಾವೂ ನಮ್ಮ ಹಂತಕ್ಕೆ ಇರಲಿಲ್ಲ ಅಂದ್ರೆ ನಮ್ಮನ್ನು ನಾಯಿಕಿಂತ ಕೀಳಾಗಿ ನೋಡ್ಕೊತಾರೆ ಜನ ಅಂತೇಕಂದ್ರೆ ಹೆಂಡತಿಗೆ ಗಂಡ ವಿದ್ಯೆ ಹೇಳ್ಕೊಡ್ತಾನೆ. ಅವಾಗ ಹೆಂಡತಿ ತಾಳಾಕಿ, ನೀ ತಿಳ್ಕೊಂಡಿದ್ದು ಇಷ್ಟನ ಭೂಮಿ ಮೇಲೆ ಬಂದು ಹತ್ತಕ್ಕಂದು ಹೆಂಡತಿ ಗಂಡನ ಕೇಳ್ತಾಳೆ. ಏನು ಕೇಳ್ತಾಳಂದ್ರೆ, ನಾನು ನೀನು ಇಬ್ಬರು ಕೂಡಿ ಜೋಡಿಯಾಗಿ, ಇಬ್ಬರು ಕೂಡಿ ಗಂಡ ಹೆಂಡತಿಯಾಗಿ ಒಂದು ಯಾವ್ದಾರು ದೇವಸ್ಥಾನಕರೆ ಹೋಗೋಣ, ಅಥವಾ ಯಾವ್ದಾರು ಒಂದು ಮದುವೆಗರೆ ಹೋಗೋಣ, ಯಾವ್ದಾರು ಒಂದು ಫಂಕ್ಷನ್ಗೆ ಹೋಗೋಣ, ಒಂದು ಒಳ್ಳೆಯ ಡ್ರೆಸ್ ಹಾಕ್ಕೊಂಡ ಅವಾಗ ಸಾಹುಕಾರ ಬಂದ್ರೆ ಒಬ್ಬರು ಬಾಯಿಂದ ಬಂದ್ರೆ ಸಾಕು, ಅದ ನಮ್ಮ ಶ್ರೀಮಂತಿಕೆ ಅಂತೇಳಿ ಹೆಂಡತಿ ಹೇಳಿಕೊಡ್ತಾಳೆ. ಅವಾಗ ಗಂಡ ಒಳ್ಳೆ ಡ್ರೆಸ್ ಹಾಕ್ಕೊಂಡು ಆದ್ರೆ ಶ್ರೀಮಂತರು ಅಂತಾರಷ್ಟ, ನಮ್ಮ ಅಂತ್ಯಕ್ಕೆ ಯಾರಾದ್ರೂ ಕೇಳಿ ಏನಾದರೂ ಒಂದು 100-200 ರೂಪಾಯಿ ಕೊಡುತ್ತೆ ಕೇಳಿ, ನಮ್ಮ ಅಂತ್ಯಕ್ಕೆ ರೊಕ್ಕ ಎಲ್ಲಿ ಕೊಡ್ತಿ ಅಂತಕ್ಕಿಂತ ಗಂಡ ಹೆಂಡತಿಗೆ ಹೇಳ್ತಾನೆ. ಅವಾಗ ಹೆಂಡತಿ ತಾಳಾಕಿ, ನಮ್ಮಲ್ಲಿ ರೊಕ್ಕ ಕೊಡೋದು ಮನಸ್ಸು ಇಲ್ದ್ರೆ ಇರುವಲ್ಲಕ್ಕ, ನಮ್ಮ ಅಂತ್ಯಕ್ಕೆ ರೊಕ್ಕ ಇಳಿದ್ರು ಇರುವಲ್ಲಕ್ಕ, ಕೊಡುತ್ತೆ ಅನ್ನುವಂಥ ಭಾವನೆಗಳು ನಮ್ಮಲ್ಲಿ ದೇವ್ರಿಗೆ ಕೊಟ್ಟಾನಲ್ಲ, ಅದು ದೊಡ್ಡ ಶ್ರೀಮಂತಿಕೆ, ತಿಳ್ಕೊ ಅಂತಕ್ಕಿಂತ ಹೆಂಡತಿ ಹೇಳ್ತಾಳೆ. ಅವಾಗ ಗಂಡ ಅಂತ, ಇಲ್ಲ ನಾ ಶ್ರೀಮಂತ ಬೇಕಂತೇಳಿ ಕನಸು ಕಾಣಕತ್ತಾನೆ, ನಾ ಏನಾದರೂ ಮಾಡಿ ಒಟ್ಟು ಶ್ರೀಮಂತ ಹಾಕೋನು, ಶ್ರೀಮಂತ ಆಗೇ ನಿನ್ನ ಮುಂದೆ ತೋರಿಸ್ತಂತಕ್ಕಿಂದ ಹೆಂಡತಿಗೆ ಚಾಲೆಂಜ್ ಕಟ್ತಾನ. ಇದು ನಿನ್ನ ಕಡೆಯಿಂದ ಆಗೋದಿಲ್ಲ ತಾಳಕ್ಕೆ. ಯಾಕೆ ಆಗೋದಿಲ್ಲ ಅಂದ್ರೆ, ನಿನ್ನಲ್ಲಿ ಮನಸ್ಸು ದ್ವಾಡದಿಲ್ಲ, ನಿನ್ನಲ್ಲಿ ಮನಸ್ಸು ಸ್ವಚ್ಛಲ್ಲ, ಶ್ರೀಮಂತರನ್ನ ನೋಡಿ ಶ್ರೀಮಂತ ಆಗಬೇಕಂತೇಳಿ ಏನು ಪ್ರಯತ್ನ ಪಟ್ಟಿಯಲ್ಲ, ಇದು ತಿಳ್ಕೊಂಡಿದ್ದೆ ನೀ 100ಕ್ಕೆ 100 ತಪ್ಪತಿ. ಒಳ್ಳೆ ಭಾವನೆಗಳನ್ನು ಇಟ್ಟುಕೊಂಡು ಒಳ್ಳೆಯ ಸ್ವಾರ್ಥಗಳನ್ನು ಬಯಸಿ ಒಳ್ಳೆಯತನವನ್ನು ನೀ ಗಮನಿಸಿದೆ ಅಂದ್ರೆ ನಿನ್ನಲ್ಲಿ ಶ್ರೀಮಂತಿಕೆ ಹುಡ್ಕೋತಾ ಬರ್ತೈತೆ ಅಂತೇಳಿ ಹೆಂಡತಿ ಗಂಡಗ ಬುದ್ಧಿ ಹೇಳಿಕೊಡ್ತಾಳೆ. ಅದಕ್ಕೂ ತಿಳ್ಕೊಳ್ಳೋ ಶಕ್ತಿನೇ ಇರಂಗಿಲ್ಲ. ಒಟ್ಟು ಶ್ರೀಮಂತ ಆಗಬೇಕು, ನಾ ಈ ಭೂಮಿ ಮೇಲೆ ಒಟ್ಟು ಶ್ರೀಮಂತ ಆಗಿ ಮೆರೆದಾಡಬೇಕಾಗಿತ್ತು. ಏನು ತೊಗೊಂಡು ಮೆರೆದಾಡ ಅಂದ್ರೆ, ಸೈಕಲ್ ತೊಗೊಂಡು ಮೆರೆದಾಡ್ತೀವೋ, ಏನು ಕಾರ್ ಗಾಡಿ ತೊಗೊಂಡು ಮೆರೆದಾಡ್ತೀವೋ, ಏನು ಸೈಕಲ್ ಮೋಟ್ರ್ ತೊಗೊಂಡು ಮೆರೆದಾಡ್ತೀವೋ, ಏನು ತೊಗೊಂಡು ಮೆರೆದಾಡಕ್ಕೆ ನಿನ್ನಂತ ಕೈತೇನು? ಬರೀ ಬಯಸೋದಷ್ಟೇ ನಿನ್ನ ಕೆಲಸ, ಶ್ರೀಮಂತಿಗೆ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಶ್ರೀಮಂತಿಕೆ ಬರಬೇಕು ಅಂದ್ರೆ ನಾವು ಭಾಳ ಪ್ರಯತ್ನ ಮಾಡಬೇಕು. ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು, ಏನಾದರೂ ಒಂದು ನಾವು ಬಿಸ್ನೆಸ್ ಮಾಡ್ಕೊಂಡು ಬೆಳಿಬೇಕು, ಅಂದಾಗ ಶ್ರೀಮಂತರಾಗಕ್ಕೆ ಸಾಧ್ಯ ಆಕತಿ. ಹುತ್ತ ಯಾರನ್ನಾರ ನೋಡಿ ಶ್ರೀಮಂತರಾಗೋದಲ್ಲ, ಯಾರನ್ನಾರ ನೋಡಿ ನಾ ಶ್ರೀಮಂತ ಅಕ್ಕನಂದ್ರೆ ಶ್ರೀಮಂತ ಆಗೋದಿಲ್ಲ. ಶ್ರೀಮಂತಿಕೆ ನಮ್ಮಂತಕ್ಕೆ ಒಲದ ಬರಬೇಕು, ಶ್ರೀಮಂತಿಕೆ ಆಗೋಕ್ಕೆ ಸಾಧ್ಯ ಐತೆ ಅಂತಕ್ಕಂದ್ರೆ ಹೆಂಡತಿ ಗಂಡಗೆ ಬುದ್ಧಿ ಹೇಳಿಕೊಡ್ತಾಳೆ. ಅವಾಗೂ ಅವ ಗಂಡ ತಿಳ್ಕೊಳಂಗಿಲ್ಲ. ಅವ ಒಟ್ಟು ಅವನ ತಲೆ ಒಳಗೆ ಏನಿರ್ತೈತಪ್ಪ ಅಂದ್ರೆ, ಒಟ್ಟು ನಾ ಶ್ರೀಮಂತ ಆಗಬೇಕು, ಎಲ್ಲರೂ ಒಳಗೆ ನಾ ದೊಡ್ಡ ಮನುಷ್ಯ ಆಗಿ ಕಾಣಬೇಕಾಗಿತ್ತು, ಅದಕ್ಕೆ ನಾ ಶ್ರೀಮಂತ ಒಂದೇ ದಿವಸ ಆಗೋಲ್ಲಕನ ಒಟ್ಟು ಶ್ರೀಮಂತ ಆಗಬೇಕು. ಇದಕ್ಕೊಂದು ದಾರಿ ಹೇಳಿಕೊಡ್ತಕ್ಕಂದ ಹೆಂಡತಿನ ಕೇಳ್ದಾನ. ಆಕೆ ಹೆಂಡತಿ ಅದನ್ನ ಹೇಳ್ತಾಳೆ. ಹೊಳ್ಳಾಳಿ ಏನು ಹೇಳ್ತಾಳಪ್ಪ ಅಂದ್ರೆ, ಒಂದು ಬಿಸ್ನೆಸ್ ಮಾಡಿ, ಒಂದು ಅಥವಾ ಒಂದು ಯಾವ್ದಾರ ಒಬ್ಬ ಶ್ರೀಮಂತನ ಮನೆ ಒಳಗೆ ಹೋಗಿ ಜೀತ ಇರು, ಒಂದು ಅಥವಾ ಇವು ಯಾವ ನಿನಗೆ ನೀಗಲಿಲ್ಲ ಅಂದ್ರೆ ಏನಾರ ಒಂದು 2 ನಂಬರ್ ಮಾಡು, ಒಂದು
ಅಂದಾಗ ನೀ ಶ್ರೀಮಂತ ಆಗಕ್ಕೆ ಸಾಧ್ಯ ಆಕತಿ. ಬರೀ ಹಂಗೆ ಶ್ರೀಮಂತ ಆದರೆ ಶ್ರೀಮಂತ ನೀ ಆಗೋದಿಲ್ಲ. ನೀ ಸಾಯುವವರೆಗೂ ಬರೀ ಅನುಕೋತನ ಸತ್ತು ಹೋಗ್ತಿ, ಶ್ರೀಮಂತ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹೆಂಡತಿ ವಿದ್ಯೆ ಹೇಳ್ಕೊತಾಳೆ. ಏನು ನಾವು ಗಳಿಸ್ಬೇಕಾಗೈತಪ್ಪ ಭೂಮಿ ಮೇಲಂದ್ರೆ ಒಂದು ಒಳ್ಳೆತನ ಗಳಿಸಬೇಕು, ಇಲ್ಲ ಅಂದರೆ ಒಂದು ಕೆಟ್ಟದನ್ನು ಗಳಿಸ್ಬೇಕು. ಒಂದು ಇವ್ರ ಒಳಗೆ ನೀ ಯಾವುದು ವಿಚಾರ ಮಾಡಿ ನೀ ಗಳಿಸೋಕೆ ಪ್ರಯತ್ನ ಮಾಡ್ತೀವಿ, ಯಾವುದು ನೀ ಇದನ್ನು ವಿಚಾರ ಮಾಡಿಕೊಂಡು ನಿರ್ಧಾರ ತಗೋತಿಲ್ಲ, ಆ ನಿರ್ಧಾರಕ್ಕೆ ನಂದು ಒಪ್ಪಿಗೆ ಅದನ್ನ ವಿಚಾರ ಮಾಡ್ಕೊಂಡು ನನ್ನ ತಕ್ಕ ಬಂದು ತಿಳಿಸಿ ಹೇಳತ್ತಕ್ಕೆ ಗಂಡಗೆ ಹೆಂಡತಿ ಹೇಳಿಕೊಡ್ತಾಳೆ. ಅವಾಗ ಗಂಡ ಹೇಳ್ತಾನವು, ನಾ ಏನು ಹಠ ತೊಟ್ಟು ನಿತ್ತನ ಶ್ರೀಮಂತ ಆಗಬೇಕಂತೇಳಿ ಏನು ವಿಚಾರ ಮಾಡಿ ನಾ ಶ್ರೀಮಂತ ಆಗೇ ಬಂದು ನೀನು ಅಂತಕ್ಕೆ ತೋರಿಸ್ತು ನನಕವ್ರು ಅಲ್ಲಿವರೆಗೂ ನಾನು ನಿನ್ನ ಮೂತಿನ ತೋರಿಸೋದಕ್ಕೆ ಗಂಡ ಹಿಂತಿ ಜೋಡಿ ಜಗಳಾಡಿ ಹೋಗ್ಬಿಡ್ತಾನೆ. ನೀ ಹೋಗ್ತೀರಿ ಹೋಗಿ, ನಾನು ಬದುಕ್ತೇನೆ. ನಾನು ಹೆಂಗೆ ಬದುಕ್ತೇನೆ ಅಂದ್ರೆ ನಿನಕ್ಕಿಚ್ಚಲು ಹೆಚ್ಚು ಶ್ರೀಮಂತ ಆಗಿ ಬದುಕ್ತೇನೆ ನಾನು ನೋಡೋಕ್ಕೆ. ನೀ ಬಂದ ಮೇಲೆ ಗೊತ್ತಾಗತ್ತೆ ಹೆಂಡತಿ ಗಂಡನ ಬೇರೆ ಕಳಿಸಿಬಿಡ್ತಾಳೆ, ಹೋಗಿಬಿಡ್ತಾಳೆ. ಈಗ ತನ್ನ ಪ್ರತ್ಯೇಕ ದುಡ್ಕೋತ ಹೋಗೋದು, ಅಗದಿ ಆರಾಮಿರೋದು, ಎಲ್ಲರ ಜೋಡಿ ಕುಲು ನಕ್ಕೋತಿರೋದು, ಅಗದಿ ಭಾರಿ ಸ್ವಾರ್ಥ ಆಗಿಬಿಡ್ತಾಳೆ ಆಕೆ. ಇದು ಹೋಗಿಬಿಡ್ತೈತಿ ಶ್ರೀಮಂತ ಅಕ್ಕನ ತರ್ಕೋತ ಹೋಗ್ಬಿಡುತ್ತೆ. ಬರೀ ಅದನ್ನಾಗೂ ಅದನ್ನು ಒಂದೇ ಹಿಡಿದು ಬಿಟ್ಟಿರ್ತೈತೆ. ಒಟ್ಟು ಶ್ರೀಮಂತ ಆಗಬೇಕು. ಹೊಕ್ಕಾನೋ ಒಂದು ತೆವದಲ್ಲಿ ಕೂತು ವಿಚಾರ ಮಾಡ್ತಾನೆ. ಹೆಂಡತಿ ಹೇಳಿದ ಸರಿ ಆಯಿತು, ಏನು ನಾ ವಿಚಾರ ಮಾಡಿದ್ದು ಸರಿ ಆಯಿತು ಯಾಕೆಂದ್ರೆ ವಿಚಾರ ಮಾಡ್ಕೋತ ಕೂತು ಬಿಡ್ತಾನೆ. ಹಿಂಗೆ ವಿಚಾರ ಮಾಡ್ಕೋತ ಕೂತಾಗ ಒಬ್ಬ ಮನುಷ್ಯ ಬರ್ತಾನೆ ಅವನಂತ್ಯಾಕ. ಯಾವ್ರವ್ರು ನೀವು ಒತ್ತಿ ಕೇಳಿದಾಗಿಲ್ಲ, ನಾ ಹಿಂಗೆ ಹೆಂಡತಿ ಜೋಡಿ ಜಗಳಾಡಿ ಬಂದಾನಿ, ನನ್ನ ಹೆಂಡತಿ ಇದನ್ನು ಹೇಳಿ ಕಳಿಸಾಳು, ನಾ ಇಂಥದ್ದು ಮಾಡ್ಬೇಕಂತೇಳಿ ನಾ ಬಂದಾನಿ, ಇದ್ರ ಒಳಗೆ ಯಾವುದು ಸರಿ ಐತೆ ಯಾಕೆಂದು ಅವ್ರನ್ನ ಕೇಳ್ತಾನೆ. ಏನು ವಿಚಾರ ಮಾಡಿರಿ? ಇಲ್ಲ, ನಾನು ಶ್ರೀಮಂತ ಆಗಬೇಕಾಗಿತ್ತು, ಭೂಮಿ ಒಳಗೆ ಶ್ರೀಮಂತ ಆಗಿ ತೋರಿಸ್ಬೇಕಾಗೈತಿ, ಏನು ಮಾಡಿದ್ರೆ ಶ್ರೀಮಂತನ ಅಕ್ಕನತ್ತೆಕ್ಕಿಂದ ಅವ್ರನ್ನ ಕೇಳ್ತಾನೆ. ನಿನ್ನ ಹೆಂಡತಿ ಏನು ಹೇಳ್ಯಾಳು ಅಂತ ಕೇಳ್ತಾನ. ನನ್ನ ಹೆಂಡತಿ ಮನಸ್ಸು ದೊಡ್ಡದು ಬೇಕು, ಗುಣಗಳು ಒಳ್ಳೆವು ಬೇಕು, ಒಂದು ಏನಾದರೂ ಒಳ್ಳೆ ಬಿಸ್ನೆಸ್ ಮಾಡು, ಒಳ್ಳೆ ಬಿಸ್ನೆಸ್ ಮಾಡಿ ಪ್ರಾಫಿಟಿ ಗಳಿಸು, ಆ ಪ್ರಾಫಿಟಿ ಗಳಿಸಿದ ಮೇಲೆ ನೀ ಶ್ರೀಮಂತ ಆಗಕ್ಕೆ ಸಾಧ್ಯತೆ, ಇಲ್ಲ ಅಂದ್ರೆ ಶ್ರೀಮಂತ ಆಗಕ್ಕೆ ಸಾಧ್ಯ ಇಲ್ಲ. ಈಗ ಇದ್ದಿದ್ದನ್ನು ಅದನ್ನು ನಾವು ಉಪಯೋಗ ಮಾಡ್ಕೊಂಡು ತಿನ್ಕೋತ ಹೋಗೋನು, ಇದೋ ಒಂದು ದೊಡ್ಡ ಶ್ರೀಮಂತಿಕೆ ತಿಳ್ಕೊಂತ ನಾನು ಹೆಂಡತಿ ಕಳ್ಸಾಳು. ಏನು ಇದು ಸರಿ ಆಯಿತು, ಏನು ನಾ ಶ್ರೀಮಂತ ಆಗಬೇಕಂತೇಳಿ ವಿಚಾರ ಮಾಡಿ ಬಂದು ಇಲ್ಲಿ ವಿಚಾರ ಮಾಡ್ಕೊತ ಕೂತಾನೆ, ಇದು ಸರಿ ಆಯ್ತು ಅಂತ ಹೆಂಡತಿ ಅವ ಸಾಧುನ ಕೇಳ್ತಾನೆ. ಸಾಧು ಅಂತ ನಾವು ನಿನ್ನ ಹೆಂಡತಿ ಏನು ವಿಚಾರ ಮಾಡ್ಯಾಳಲ್ಲ ಅದ ಸರಿ ಐತಿ, ಅದ ಯೋಗ್ಯವಾಗಿದ್ದತಿ. ಹೆಂಡತಿ ಮಾತು ಯಾರು ಕೇಳಿ ಅದಕ್ಕೆ ಗೌರವ ಕೊಡ್ತಾರಲ್ಲ ಅವನು ನಿಜವಾಗಲು ಗಂಡ ಅಂತೇಳಿ ಸಾಧು ಹೇಳ್ತಾನೆ. ನೀ ವಿಚಾರ ಮಾಡಿದೇನತ್ಲ ಇದು 190% ನೀವು ವಿಚಾರ ಮಾಡಿದ ತಪ್ಪು ಅತ್ಯತ್ಯಕ್ಕಿಂದ ಅವ್ರಿಗೆ ಹೇಳ್ತಾನೆ. ಅವಾಗ ಸಾಧು ಹೇಳ್ತಾನವ, ಅಲ್ರಿ ನಾವು ಇಬ್ಬರು ಗಂಡ ಹೆಂಡತಿಯೋದು, ನನ್ನ ಹೆಂಡತಿದನ್ನು ನೀವು ಚಾಯ್ಸ್ ಮಾಡಿದರೆ ನಂದ್ಯಾಕೆ ಚಾಯ್ಸ್ ಮಾಡಲಿಲ್ಲ ಅಂತ ಕೇಳಿದಾಗ, ನೀನು ಶ್ರೀಮಂತ ಆಗೋದು ಬೇಡ್ಕೊಂಡದಿ, ನಿನ್ನಲ್ಲಿ ಶ್ರೀಮಂತಿಕೆ ಸಿಗಂಗಿಲ್ಲ. ನಿನ್ನ ಹೆಂಡತಿ ದುಡಿದು ಹೊಟ್ಟೆ ತುಂಬಿಸ್ಕೊತ ಹೋಗೋನು, ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಕೊತ ಹೋಗೋನು, ಒಳ್ಳೆ 4 ಮಂದಿಗೆ ಬೇಕಾಕೊಂಡು ಹೋಗೋನು, ಗುಣಗಳು ಸರಿಬೇಕು, ನಾವು ಇರೋನಿಕೆ ಸರಿಬೇಕು ಅಂತೇಳಿ ನಿನ್ನ ಹೆಂಡತಿ ನನಗೆ ವಿದ್ಯೆ ಹೇಳಿಕೊಟ್ಟಾಳು. ಆದ ಸರಿ ಅನಿಸ್ತು ನನಗೆ. ನೀನು ಶ್ರೀಮಂತ ಆಗಬೇಕು ಅಂತೇಳಿ ಅಂದದಲ್ಲ, ಇದು ನನಗೆ ಸರಿ ಅನಿಸಲಿಲ್ಲ. ಇದರ ಒಳಗೆ ನಿನ್ನ ಹೆಂಡತಿ ಮಾತು ನೀ ಕೇಳಿದಂದ್ರೆ, ನಿನ್ನ ಹೆಂಡತಿ ಮಾತು ಕೇಳಿ ನಿನ್ನ ಹೆಂಡತಿಗೆ ಬೆಲೆ ಕೊಟ್ಟಂದ್ರೆ ನೀನು ಶ್ರೀಮಂತ ಆಗೋಕ್ಕೆ ಸಾಧ್ಯತೆ. ನೀವು ಒಬ್ಬ ಹೋಗ್ಕಂದ್ರೆ ನಾ ಶ್ರೀಮಂತಾಗಿ ಮೆರೆದಾಡಿ ಬರ್ತನತ್ತೆ ನಿನ್ನ ಹೆಂಡತಿಗೆ ಮಾತು ಕೊಟ್ಟು ಬಂದಿಲ್ಲ, ಇದು ಸರಿಯಲ್ಲ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಹೆಂಡತಿ ಮಾತು ಕೇಳಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕಂತೇಳಿ ವಿಚಾರ ಮಾಡ್ಕೊತ ಹೋಗುತ್ತೆ ಹುಚ್ಚಾತಿಕಂತ ಸಾಧು ಅವನಿಗೆ ಬೇದ ಕಳಿಸ್ತಾನೆ. ಅವಾಗ ಸಾಧು ಹೇಳಿದ ಮಾತು ಅವನಿಗೆ ತಲೆ ಒಳಗೆ ರಂಗೆಲ್ಲ. ಅವನು ಹಿಡಿದಿದ್ದ ಗುಂಗ ಒಟ್ಟು ನಾ ಶ್ರೀಮಂತ ಆಗಬೇಕಾಗಿದೆ, ಶ್ರೀಮಂತ ಆಗಿ ನಾ ಭೂಮಿ ಒಳಗೆ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕಾಗಿದೆ. ಅವ ಸಾಧು ಅಂತಾನು, ನೀನು ಎಲ್ಲಿ ತಿರುಗಾಡಿ ಏನು ಮಾಡಿದ್ರು ಕೂಡ ಮಾತಾನಿ ಹೆಂಡತಿ ಬಳಿನ ಹೋಗಬೇಕು, ನಿನ್ನ ಮನೆಗೇನ ಹೋಗಬೇಕು, ಹೆಂಡತಿನ ಕೇಳಬೇಕು ಹೊರತಾಗೆ ಯಾರನ್ನು ಕೇಳಿದ್ರು ನಿನ್ನ ಶ್ರೀಮಂತಿಕೆ ನೀ ಮಾತಾಡೋ ರೀತಿ ನಿನ್ನ ಯಾರೂ ಒಪ್ಕೊಳ್ಳಂಗಿಲ್ಲ. ನಿನ್ನ ಹೆಂಡತಿ ಮಾತನ್ನು ಎಲ್ಲರೂ ಒಪ್ಕೋತಾರೆ, ಅದು ಮಾತು ಹೇಳೋದು ನಿನ್ನ ಹೆಂಡತಿದ ಸರಿ ಐತೆ ಇರ್ತಕ್ಕಂದ ಸಾಧು ಅವನಿಗೆ ಬೇದ ಕಳಿಸಿಬಿಡ್ತಾನೆ. ಅವ ಬೇದ ಕಳಿಸಿದ ಸಾಧು ನೀ ಏನು ಹೇಳ್ತೀವಿ ಹೋಗತ್ತೇಕಂದು ಸಾಧು ಅಂದಕ್ಕಂದು ಎದ್ದು ಹೋಗಿಬಿಡ್ತಾನೆ. ಎಲ್ಲರೂ ಬರೀ ನನಗೆ ಪ್ರಶ್ನೆಗೆ ಉತ್ತರ ಎಲ್ಲರೂ ಅಡ್ಡ ಮಾತಾಡಕತ್ತಾರೋ, ಯಾರು ನನಗೆ ಬೆಲೆ ಕೊಡುವಾರೋಗ್ಯಾರೋ, ಯಾರ ಮಾತಿಗೆ ನಾ ಬೆಲೆ ಕೊಟ್ಟರೆ ನಾ ಶ್ರೀಮಂತ ಹಾಕನತ್ತೇಕಂದ ಒಂದು ದೊಡ್ಡ ಸಾಧುನಂತ ಹೋಗ್ಬಿಡ್ತಾನೆ. ನೀವು ಸಣ್ಣ ಸಾಧು ಹೋಗ್ಬಿಟ್ಟು ಹೇಳ್ಕೊಂಡು ದೊಡ್ಡ ಸಾಧು ಸತ್ಪುರುಷರ ತಕ್ಕ ಹೋಗ್ಬಿಡ್ತಾನೆ. ಅವ್ರ ಆಶೀರ್ವಾದ ತೊಗೊಂಡ್ರೆ ಶ್ರೀಮಂತ ಆಗಬೇಕು. ಹಿಂಗೆ ಅನ್ಕೋತ ದೊಡ್ಡ ಸಾಧುಗಳಂತ ಹೋಗ್ತಾನೋ. ಅವರು ಹೋದ ಕೂಡಲೇ ಅವರು ನಮಸ್ಕಾರ ಮಾಡ್ತಾನೆ, ನಮಸ್ಕಾರ ಮಾಡಿ ಹೋಗ್ಕೊಂಡು ಅವ್ರ ತಕ್ಕ ಕುಂಡಿರ್ತಾನೋ.
ಅವ ಕೂತು ಕೂಡಲೇ ಅವ್ರಿಗೆ ಕೇಳ್ತ ಏನಾಗ್ಬೇಕು ಏನು ಸಮಸ್ಯೆ ಅಂತ ಕೇಳ್ತಾರೆ ಅವ್ರು ಸಾಧುರು ಅವನು. ಏನಿಲ್ರಿ ಮತ್ತು ನಮ್ಮ ಮನ್ಯಾಗಟ್ಟ ಹೆಂಡತಿ ಜೋಡಿ ಹಾಕ್ಯಾಡಿ ಬಂದಾನೆ, ನಾ ಏನೂ ಆಗಬೇಕಂತೇಳಿ ಒಂದು ಕನಸು ಕಾಣನೆ, ಆ ಕನಸು ನೆರವೇರಬೇಕು, ಆ ಕನಸು ನೆರವೇರ್ತಂದ್ರೆ ನೀವು ಏನು ಕೇಳ್ತಾರೆ ನಾ ಎಲ್ಲ ಕೊಡತ್ನತ್ತೇಕೆಂದ. ಅವಾಗ ಸಾಧು ಸಂತರು ನಿನ್ನ ಸಮಸ್ಯೆ ದ್ವಾಡ್ದು ಹೇಳ್ಕೊತಿ, ಮನ್ಯಾಗಿನ ಸಮಸ್ಯೆ ಸಾಣದತಿ, ನೀವು ವಿಚಾರ ಮಾಡಿದನ ಭಾಳ ದೊಡ್ಡದತಿ, ಮನ್ಯಾಗಿನ ಸಮಸ್ಯೆ ಸಾಣದತಿ, ಮನ್ಯಾಗಿನ ಸಮಸ್ಯೆನ ನೀ ಬಗೆಹರಿಸ್ಕೊಂಡೆ ಅಂದ್ರೆ ಅಲ್ಲೇ ನೀ ಶ್ರೀಮಂತ ಆಕೈತಿಕಂದು ಅವರು ಹೇಳ್ತಾರೆ. ಇಲ್ರಿ ನಿಮ್ಮ ಆಶೀರ್ವಾದ ತೊಗೊಂಡ್ರೆ ನೀವು ಉತ್ತರ ನೀವು ಕೊಟ್ರಿ ಅಂದ್ರೆ ನಿಮ್ಮ ಆಶೀರ್ವಾದ ತೊಗೊಂಡು ಹೋದ್ರೆ ಎಲ್ಲರೂ ಶ್ರೀಮಂತರಾಗ್ಯಾರತ್ತ, ಅದಕ್ಕೆ ನಾವು ನಿಮ್ಮ ಹಂತಕ್ಕೆ ಬಂದ್ವಿ ಅದಕ್ಕೆ ಹತ್ತಕ್ಕೆ ಹೇಳ್ತಾನೆ. ಅವಾಗ ಸಾಧುರು ಅಂತಾರೆ ಅವರು, ನಮ್ಮ ಆಶೀರ್ವಾದ ತೊಗೊಂಡು ಹೋದವ್ರೆಲ್ಲರೂ ಶ್ರೀಮಂತರಾಗಿಲ್ಲ, ನಮ್ಮ ಆಶೀರ್ವಾದ ತೊಗೊಂಡು ಹೋದವ್ರು ಎಲ್ಲರೂ ಒಳ್ಳೆ ಗುಣಗಳವಂತರಾಗ್ಯಾರು, ಒಳ್ಳೆ ಮನೆತನ ಬೆಳೆಸ್ಕೊಂಡಾರು, ಒಳ್ಳೆ ಒಂದು ಸ್ಥಾನ ಬೆಳೆಸ್ಕೊಂಡಾರು, ಶ್ರೀಮಂತರಾಗ್ಯಾರತ್ತೆ ನಿನ್ನ ಮುಂದೆ ಯಾರು ಹೇಳ್ಯಾರು, ಒಳ್ಳೆ ಅವರಲ್ಲಿ ಏನೇನೋ ಕಾಡು ಕಂಟಗಳೆಲ್ಲನೂ ಬಯಲು ಮಾಡ್ಕೊಂಡು ಒಬ್ಬರು ಮನುಷ್ಯರಾಗಿ ಬದುಕಾಕತ್ತಾರಷ್ಟೇ ಆಶೀರ್ವಾದ ಮಾಡಿದ್ವಿ, ನಾವು ಶ್ರೀಮಂತರಾಗ ಆಗಕ್ಕೆ ಆಶೀರ್ವಾದ ಮಾಡಿಲ್ಲ ಬೇಕಂದ ಆ ಸತ್ಪುರುಷರು ಹೇಳ್ತಾರೆ. ಅವ್ರಿಗೆ ಗಾಬರಿ ಆಗಿಬಿಡ್ತಾನೆ ನಾವು. ಎಲ್ಲಿ ಹೋದ್ರೂ ಒಟ್ಟು ನಾನು ಹಿಂದೆತ್ತಿನ ಕರೆ ಎತ್ತ ಹೇಳ್ತಾರಲ್ಲ, ನಾ ಮಾತಾಡಿದ್ದು ನಾ ಅನ್ಕೊಂಡಿದ್ದೆಲ್ಲ ತಪ್ಪು ಐತ್ಲಿ ಅತ್ತೇಕೆಂದು ವಿಚಾರ ಮಾಡ್ತಾನೆ. ಅವಾಗ ಇನ್ನು ನಾನು ಮನೆಗೆ ಹೋದ್ರೆ ನನ್ನ ಹೆಂಡತಿ ಶ್ರೀಮಂತಾಗಿ ಬಂದದೆ ಅಂತ ಕೇರ ಏನು ಹೇಳಬೇಕು ಅಂತ ಅದನ್ನು ವಿಚಾರ ಮಾಡ್ತಾನು. ಶ್ರೀಮಂತಾಗೆ ಬಂದು ನಿನ್ನ ಮುಂದೆ ನಿಲ್ತನತ್ತಕ್ಕೆ ನನ್ನ ಹೆಂಡತಿಗೆ ಹೇಳಿ ಬಂದಾನಿ, ನಾ ಬರಿಗೈಲೇ ಹೋದೆ ಅಂದ್ರೆ ನನ್ನ ಹೆಂಡತಿ ಏನಾರು ಅಂದ್ಗಿಂದಾಳ ಅತ್ತೇಕೆಂದು ಅದು ಒಂದು ವಿಚಾರ ಮಾಡ್ತಾನು. ನನ್ನ ಹೆಂಡತಿಗೆ ನಾ ಚಾಲೆಂಜ್ ಕಟ್ಟಿ ಬಂದಾನೆ. ಏನು ಚಾಲೆಂಜ್ ಕಟ್ಟಿ ಬಂದಾನಂದ್ರೆ, ನಾ ನಿನ್ನ ಮುಂದೆ ಬಂದು ನಿಲ್ತಾನಂದ್ರೆ ಶ್ರೀಮಂತಾಗಿ ಬಂದು ನಿಲ್ತಾನ ನೋಡತ್ತೇಕೆ ನನ್ನ ಹೆಂಡತಿ ಮುಂದೆ ಹೇಳಿ ಬಂದಾನಿ, ನಾ ಹಂಗೆ ಹೋಗ್ಲತ್ತೇಕಂದು ವಿಚಾರ ಮಾಡ್ತಾನೆ. ಅವಾಗ ಅವರು ಸಾಧುರು ಅಂತಾರೆ ಅವರು, ನಾನು ನಿನಗೆ ಹೇಳಿದ್ದು ಏನಪ್ಪ ಅಂತಂದ್ರೆ ನಿನ್ನ ಹೆಂಡತಿ ಅಂತಕ್ಕೆ ಹೋಗು, ನಿನ್ನ ಹೆಂಡತಿ ಒಂದು ಬಿಸ್ನೆಸ್ ಮಾಡೋನು, ಒಂದು ಒಳ್ಳೆ ವಿಚಾರ ಐತಿ ಅದನ್ನ ಎಲ್ಲನೂ ಮಾಡೋತಕ್ಕ ಹೇಳ್ಯಾಳು, ಆಕೆ ಮಾತು ನೀ ಕೇಳಿದಂದ್ರೆ ನೀ ಶ್ರೀಮಂತ ಆಗ್ತಿ, ಆಕೆ ನಿನಗೆ ನಿಜವಾದ ಗುರು, ಆಕೆ ಮಾತಿಗೆ ನೀ ಬೆಲೆ ಕೊಟ್ಟಂದ್ರೆ ನೀ ಶ್ರೀಮಂತ ಆಗೋದು ಬೇಕಾಗಿಲ್ಲ, ಎಲ್ಲರೂ ನಿನ್ನ ಹೊಗಳ್ತಾರೆ. ಏನು ಹೊಗಳ್ತಾರೆ ಅಂದ್ರೆ ಹೆಂಡತಿಗೆ ಬೆಲೆ ಕೊಟ್ಟ ಮನುಷ್ಯ ಅಂದ್ರೆ ಇವ ನೋಡಪ್ಪ ಇಂಥ ಮನುಷ್ಯ ಎಲ್ಲಿ ಸಿಗ್ತಾನಂತ ತಂದ್ರಂದ್ರೆ ಅದ ಒಂದು ದೊಡ್ಡ ಗುಣಗಳು, ಅದ ಒಂದು ದೊಡ್ಡ ಶ್ರೀಮಂತಿಕೆ ಅಂತ ಹೇಳ್ತಾರೆ. ಅವಾಗ ಅವ ವಿಚಾರ ಮಾಡ್ಕೋತ ಮನೆಗೆ ಬಂದು ಬಿಡ್ತಾನೆ. ಹೆಂಡತಿ ಕೆಲಸಕ್ಕೆ ಹೋಗಿರ್ತಾಳೆ, ಹಸು ಭಾಳ ಆಗಿರ್ತೈತಿ ಅವಂಗೆ, ತಿರುಗಾಡಿ ಹಸು ಆಗಿರ್ತೈತಿ. ಆಕೆ ಒಂದು 2 ರೊಟ್ಟಿ ಇಟ್ಟು ಹೋಗಿರ್ತಾಳೆ, ಚಂಗಿ ಮಾಡಿ ತಿನ್ಬೇಕತ್ತೈತೆ. ಬಂದ್ಕಂದು ಅವನು ಊಟ ಮಾಡ್ತಾನೋ, ಊಟ ಮಾಡಿಕಂತ ಒಂದಿತ್ತು ಮಲ್ಕೊಂಡ್ಬಿಡ್ತಾನೆ. ಹೆಂಡತಿ ಬರೋ ತನಕ ನಾನು ಹೆಂಡ್ತೀನಿ ಬೀತಾಳತ್ತೆ ಅನ್ಕೋತ ಮಕ್ಕೊಂಡಿರ್ತಾನೋ. ನನ್ನ ಗಂಡ ಎಲ್ಲಿ ಹೋತು, ಏನು ಮಾಡ್ಕೋತು, ಏನಿಲ್ಲೋ ಅತ್ತೇಕೆಂದು ಸುಳ್ಳು ಹಿಂಗೆ ಕಳಿಸೀನಿ, ಸುಳ್ಳು ಅಂದು ಹೋತು, ಏನು ಶ್ರೀಮಂತ ಆಕತ್ತೆ ಅತ್ತೇಕೆಂದು ಸಿಕ್ಕಂಗೆ ಅದನ್ನ ಇದು ಅನ್ಕೋತ ಮನ್ಯಾಗ ಅನ್ನೋದು ಅಲ್ಲಿ ತೆಗೆದು ಕೊದಲೆ ಅನ್ಕೋತ ಕೂತಿರ್ತಾಳು. ಏನೇ ಬರ್ತೈತೋ ಇಲ್ಲೋ ಅತ್ತೇಕೆ ವಿಚಾರ ಮಾಡ್ಕೋತ ಕೂತಿರ್ತಾಳೆ. ಆಕೆ ಮನೆಗೆ ಬರೋದ್ರೊಳಗೆ ನೀವು ಊಟ ಮಾಡಿ ಮಲ್ಕೊಂಡು ಬಿಟ್ಟಿರ್ತಾನೆ. ಆಕೆ ಹೆಂಡತಿ ಮನೆಗೆ ಬರ್ತಾಳು, ಬಂದು ಕೂಡಲೇ ನೋಡ್ತಾಳೆ ಯಾರು ಹಾಸಿಗೆ ಮಕ್ಕೊಂಡಿರ್ತಕ್ಕಂಥ ಗಾಬರಿಗೆ ಟೇಬಲ್ ಸಾಕು ಹೋಗ್ತಾಳು. ಗಂಡ ಇರ್ತಾನೆ. ಯಾಕ್ರಿ ಯಾವಾಗ ಬಂದರಿ, ಯಾಕೆ ಏನು ಹೇಳಂಗಿಲ್ಲ ಕೇಳಂಗಿಲ್ಲ, ನಿಮ್ಮ ಶ್ರೀಮಂತಿಕೆಯಲ್ಲಿ ಎತ್ತಿ ಹೋದ್ರೆ ಹೆಂಗೆ ಬಂದ್ರೆ ಹೆಂಗೆ, ಏನು ತೊಗೊಂಡು ಬಂದ ನನಗೆ ತಿಳ್ಕಂದ ಹೆಂಡತಿ ಗಂಡನ ಕೇಳ್ತಾಳೆ. ಏನೂ ತೊಗೊಂಡು ಬಂದಿಲ್ಲ, ನೀ ಏನು ನನಗೆ ಒಂದು 2 ನುಡಿ ನುಡಿದಿದ್ದಿಲ್ಲ, ಒಳ್ಳೆ ಮನಸ್ಸು ಬೇಕು, ಒಳ್ಳೆ ಸ್ವಾರ್ಥಗಳು ಬೇಕು, ನಾವು ಬದುಕಬೇಕಾದ್ರೆ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕು, ಮನಸ್ಸು ಸ್ವಚ್ಛ ಇರಬೇಕಂತ ನೀ ಹೇಳಿದ್ಲ. ಎಲ್ಲರೂ ನನಗೆ ವಾದಲ್ ಬರೀ ಇದನ್ನ ಹೇಳಿ ಕಳಿಸ್ಯಾರು, ಇದನ್ನು ಒಂದು ವಿಚಾರ ಮಾಡ್ಕೋತ ನಿನ್ನ ಹಂತಕ್ಕೆ ಬಂದಾನಿ, ನಾ ಅನ್ಕೊಂಡಿದ್ದೆಲ್ಲ ತಪ್ಪಾಗೈತಿ, ನೀ ಅಂದಿದ್ದು ವಿಚಾರ ಮಾಡಿಕಂದ ನಾ ಏನು ಹಂತಕ್ಕೆ ಬಂದಾನಿ, ನೀ ಏನು ನನಗೆ ಹೇಳಿ ಕೊಡ್ತೀವಿ ಅದನ್ನು ಮಾಡೋನು, ಇಬ್ಬರು ಮಾಡ್ಕೊತ ಹೋಗಿ ಬೆಳ್ಕೊತ ಹೋಗೋಣತ್ತಕ್ಕಂದು ಹೆಂಡತಿಗೆ ಹೇಳ್ತಾನೆ. ಅವಾಗ ಹೆಂಡತಿ ಖುಷಿ ಪಡ್ತಾಳೆ, ನನ್ನ ಮಾತಿಗೆ ನನ್ನ ಗಂಡ ಬೆಲೆ ಕೊಟ್ಟು ಇವತ್ತು ನಡೆದತ್ತಕ್ಕಂದು ತಿಳ್ಕೋಬೇಕು. ಜಗತ್ತಿನೊಳಗೆ ಯಾರು ಯಾವ ರೀತಿ ಬದುಕಿದರೆ ಏನಂತ ನಮ್ಮ ಬದುಕುವಂಥ ಜೀವನ ಒಂದು ಸರಿ ನಡೆದ್ರೆ ಸಾಕು.